ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ KEA KSET 2024ರ ಫಲಿತಾಂಶದ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಇವತ್ತಿನ ಆರ್ಟಿಕಲಲ್ಲಿ ಒಂದರಲ್ಲಿ ಬಂದಿದೆ. ಇವತ್ತೇ ನಮ್ಮ ರಿಸಲ್ಟನ್ನು ನಾವು ನಿರೀಕ್ಷಿಸಬಹುದು ಅನ್ನೋ ಒಂದು ಮಾಹಿತಿಯನ್ನು ಇವತ್ತು ಒಂದು ಆರ್ಟಿಕಲಲ್ಲಿ ನೀವೆಲ್ಲ ನೋಡಿರ್ಬೋದು. ಇದನ್ನು ಬಿಡುಗಡೆ ಮಾಡಲಾಗಿದೆ. ಇದು KEA ಬಂದಂತಹ ಒಂದು ನಿಖರ ಮಾಹಿತಿಯಾಗಿದೆ. ಆದರೆ ಇವತ್ತು ಮಾರ್ಕ್ ಬಂದಿಲ್ಲ, ಇನ್ನೂ ಸಹ ರಿಸಲ್ಟ್ ಬಂದಿಲ್ಲ. ಆದರೆ ಇದು KSETನಿಂದ ಬಂದಿರುವಂತಹ ಒಂದು ಮಾಹಿತಿ. ನಾವು ಯಾವಾಗ ಬೇಕಾದರೂ ರಿಸಲ್ಟನ್ನು ಪಡಿಬಹುದಾಗಿದೆ, ರಿಸಲ್ಟನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಇಂದಿನ ಒಂದು ಆರ್ಟಿಕಲಲ್ಲಿ ಇಲ್ಲಿ ಹೇಳಿದ್ದಾರೆ. ಸೊ ಆ ಆರ್ಟಿಕಲಲ್ಲಿ ಏನಿತ್ತು, ಏನೆಲ್ಲ ವಿಷಯಗಳನ್ನು ಒಳಗೊಂಡಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ KSET ಫಲಿತಾಂಶ 2024ರ ಬಗ್ಗೆ ಒಂದು ಶೀಘ್ರದಲ್ಲೇ ಬಿಡುಗಡೆ ಆಗಲಿದೆ ಎನ್ನೋ ಒಂದು ಮಾಹಿತಿಯನ್ನು ಇವತ್ತೊಂದು ಆರ್ಟಿಕಲಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಇದರಲ್ಲಿ ಏನಿತ್ತು ಅನ್ನೋದನ್ನು ಬನ್ನಿ ನೋಡೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ KSET 2024ರ ಫಲಿತಾಂಶಗಳನ್ನು ಶೀಘ್ರವೇ ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ ಎಂದು ಈ ಆರ್ಟಿಕಲಲ್ಲಿ ಬರೆದಿದ್ದರು. ವರದಿಗಳ ಪ್ರಕಾರ ಫಲಿತಾಂಶವನ್ನು ಇಂದು ಪ್ರಕಟಿಸುವ ಸಾಧ್ಯತೆ ಇದೆ. ಅಂದರೆ ಇವತ್ತು 8/4/2024ರಂದು ಪ್ರಕಟಿಸುವ ಸಾಧ್ಯತೆ ಇದೆ ಅನ್ನೋದನ್ನು ಇದರಲ್ಲಿ ತಿಳಿಸಿದರು. ಆದರೆ ದಿನಾಂಕ ಮತ್ತು ಸಮಯ ಇನ್ನೂ ಖಚಿತವಾಗಿಲ್ಲ ಅನ್ನೋದನ್ನು ಸಹ ಬರೆದಿದ್ದರು. ಅಧಿಕೃತ ವೆಬ್ಸೈಟ್ ಒಮ್ಮೆ ಬಿಡುಗಡೆಯಾದ ಫಲಿತಾಂಶಗಳನ್ನು ಅಭ್ಯರ್ಥಿಗಳು ಡೌನ್ಲೋಡ್ ಮಾಡಿಕೊಳ್ಬೋದು. ಇಲ್ಲಿ cet.online.karnataka.government.in ನಲ್ಲಿ ನಾವಿಲ್ಲಿ ಪರಿಶೀಲಿಸ್ಬೋದು, ನಮ್ಮ ರಿಸಲ್ಟನ್ನು ನಾವು ನೋಡ್ಕೋಬೋದು ಅನ್ನೋದನ್ನು ಇಲ್ಲಿ ನಮಗೆ ಈ ಆರ್ಟಿಕಲಲ್ಲಿ ನಮಗೆ ತಿಳಿಸಿದರು. ಇದು KEAಯಿಂದ ಬಂದಂತಹ ಒಂದು ಬಿಗ್ ಅಪ್ಡೇಟ್ ಆಗಿದೆ. ನಮಗೆ ರಿಸಲ್ಟನ್ನು ಯಾವ ಕ್ಷಣದಲ್ಲೂ ಬೇಕಾದರೂ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ ಅನ್ನೋದನ್ನು ಇಲ್ಲಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನಾವು ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರೋದು ಒಳ್ಳೆಯದು ಅಂತ ಅನಿಸ್ತದೆ. ಯಾವಾಗ ಬೇಕಾದರೂ ಬಿಡ್ಬೋದು. ಅದು ಹೀಗೆ ಯಾವ ರೀತಿ ಬಿಡ್ತಾರೆ, ಯಾವ ರೀತಿ ಎಷ್ಟೊತ್ತಿಗೆ ಬಿಡ್ತಾರೆ ಅನ್ನೋದನ್ನು ನಿಗದಿ ಆಗಿಲ್ಲ ಅನ್ನೋದನ್ನು ಸಹ ಇಲ್ಲಿ ಹೇಳಿದ್ದಾರೆ. ಸೊ ಈ ವಾರದಲ್ಲಿ ನಾವು ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿದೆ. ಹಾಗೆಯೇ ಇಲ್ಲಿ ಅಂತಿಮ ಉತ್ತರದ ಅಂತಿಮ ಕೀ ಉತ್ತರವನ್ನು ಬಿಡುಗಡೆಗೊಳಿಸಲಾಗಿದೆ. ಕರ್ನಾಟಕ KSET ಫಲಿತಾಂಶದ ಪ್ರಕಟಣೆ ಯಾವುದೇ ಕ್ಷಣದಲ್ಲಿ ಸಾರ್ವಜನಿಕರಿಗೆ ಪ್ರಕಟವಾಗಬಹುದು ಎಂದು ಇಲ್ಲಿ ತಿಳಿಸಿದ್ದಾರೆ. ಫಲಿತಾಂಶ ಘೋಷಣೆಗೆ ನಿಖರವಾದ ದಿನಾಂಕ ಇನ್ನೂ ಸ್ಪಷ್ಟವಾಗಿ ನಿಗದಿಪಡಿಸಲಾಗಿಲ್ಲ. ಅದು ಶೀಘ್ರದಲ್ಲೇ ಬಹಿರಂಗಗೊಳ್ಳುವ ನಿರೀಕ್ಷೆ ಇದೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಬರೆದಿದ್ದರು. KSET 2024ರ ತಾತ್ಕಾಲಿಕ ಕೀ ಉತ್ತರವನ್ನು ಆರಂಭದಲ್ಲಿ ಜನವರಿ 29ರಂದು ಬಿಡುಗಡೆ ಮಾಡಲಾಯಿತು. ನಂತರ ಅಭ್ಯರ್ಥಿಗಳಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶವನ್ನು ನೀಡಿದ್ರು. ಫೆಬ್ರವರಿ 17ರವರೆಗೆ ಇಲ್ಲಿ ಅವಕಾಶವನ್ನು ನೀಡಲಾಗಿತ್ತು. ನಂತರ ಆಕ್ಷೇಪಣೆಗಳನ್ನು ಸಲ್ಲಿಸಿ ನಂತರ ಅಂತಿಮ ಕೀ ಉತ್ತರವನ್ನು ಸಹ ಬಿಡುಗಡೆ ಮಾಡಲಾಗಿತ್ತು. ಇದೀಗ KEAಯಿಂದ ಬಂದಂತಹ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ರಿಸಲ್ಟ್ ಬಗ್ಗೆ ಫಲಿತಾಂಶ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದಂತಹ ಜನರಿಗೆ ಒಂದು ಕುತೂಹಲವನ್ನು ಸೃಷ್ಟಿಸಿದೆ ಇವತ್ತಿನ ಮಾಹಿತಿ. ಇವತ್ತು 8 ತಾರೀಕಿನಂದು ಹಿಂದೆ ಬಿಡುಗಡೆಗೊಳ್ಳುವ ಸಾಧ್ಯತೆ ಇದೆ ಅಂತಲೂ ಹೇಳಿದ್ದಾರೆ. ಅದಲ್ಲದೆ ಶೀಘ್ರದಲ್ಲಿ ಬಹಿರಂಗಗೊಳಿಸುತ್ತೇವೆ, ಯಾವುದೇ ಕ್ಷಣದಲ್ಲಿ ಸಾರ್ವಜನಿಕರಿಗೆ ಪ್ರಕಟವಾಗಬಹುದು ಅನ್ನೋ ಮಾಹಿತಿಯನ್ನು ಈ ಆರ್ಟಿಕಲಲ್ಲಿ ಬಿಟ್ಟಿದ್ದಾರೆ. ಸೊ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಈ ಆರ್ಟಿಕಲಲ್ಲಿ ಬಂದಿತ್ತು. ಹಾಗೆಯೇ ಈ ಆರ್ಟಿಕಲಲ್ಲಿ ಒಮ್ಮೆ ಬಿಡುಗಡೆಯಾದ ಫಲಿತಾಂಶಗಳನ್ನು ಡೌನ್ಲೋಡ್ ಮಾಡಲು ಅಭ್ಯರ್ಥಿಗಳಿಗೆ ತಮ್ಮ ಅಪ್ಲಿಕೇಶನ್ ID ಮತ್ತು ಪಾಸ್ವರ್ಡ್ ಅಗತ್ಯವಿರುತ್ತದೆ. ಈ ತಿಂಗಳು ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿದೆ ಎಂದು ಈ ಆರ್ಟಿಕಲಲ್ಲಿ ಸಹ ಬರೆದಿದ್ರು. ಸೊ ಈ ಆರ್ಟಿಕಲ್ನ ಪ್ರಕಾರ ಯಾವಾಗ ಬೇಕಾದರೂ ರಿಸಲ್ಟ್ ಬರ್ಬೋದು. ಸೊ ವೆಯ್ಟ್ ಮಾಡ್ತಾಯಿರಿ, ವೆಬ್ಸೈಟನ್ನು ಚೆಕ್ ಮಾಡ್ತಾಯಿರಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.